ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಮಡೆನೂರು ಮನು ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂದು ಸಂತ್ರಸ್ತೆ ಅವರ ಮೇಲೆ ದೂರನ್ನ ದಾಖಲಿಸಿರುವಂತದ್ದು. ಸದ್ಯ ನಮ್ಮ ಜೊತೆ ಸಂತ್ರಸ್ತೆ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಏನಿದು, ಯಾವ ಕಾರಣಕ್ಕೆ FIR ಅನ್ನ ಕೊಟ್ರಿ? ನಿಜವಾಗ್ಲೂ ಕೂಡ ನಿಮ್ಮ ಮೇಲೆ ಅತ್ಯಾಚಾರ ಆಗಿತ್ತಾ? ಯಾವಾಗ ಆಗಿತ್ತು? ಅತ್ಯಾಚಾರ ಆಗಿದೆ, ಅದಕ್ಕೆ ಅವನು ಒಪ್ಕೊಂಡಿರೋದಕ್ಕೆ ಅದೆಲ್ಲ ಸಾಕ್ಷಿ ಇರೋದಕ್ಕೇನೆ ಮೇಡಮ್ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಅತ್ಯಾಚಾರ, ನನ್ನ ಕೊಲೆ ಬೆದರಿಕೆ, ಹಾಗೆ ನನ್ನ ಮೇಲೆ ಫಿಸಿಕಲ್ ಟಾರ್ಚರ್ ಮಾಡಿರೋದಾಗಿರಬಹುದು, ಚೀಟಿಂಗ್, ಮದುವೆ ಆಗ್ತೀನಿ ಎಲ್ಲರೂ ಮುಂದೆ ಅಂತ ಹೇಳಿ ಮಾತು ಕೊಟ್ಟು ಮೋಸ ಮಾಡಿರೋದು, ಈ ಒಂದು ಪ್ರಕರಣಕ್ಕೆ ನಾನು ದೂರನ್ನ ದಾಖಲು ಮಾಡಿದ್ದೀನಿ. ಓಕೆ ಮೇಡಮ್, ನಿಮಗೆ ಯಾವಾಗ ಬಾಡಿಗೆ ಮನೆ ಮಾಡಿಕೊಟ್ರು? ನೀವು ಹೇಳಿದ್ರಿ ತಾಲಿ ಕಟ್ಟಿದರೆ ನನಗೆ ಅಂತ. ಯಾವಾಗ ತಾಲಿ ಕಟ್ಟಿದ್ರು, ಹೇಗೆ ಅಂತ? 2022 ನವೆಂಬರ್ 29 ಅತ್ಯಾಚಾರ ಮಾಡಿ, ಅವಾಗ ನಾನೇ ಶಾಕಲ್ಲಿರ್ತೀನಿ. ಬೆಸ್ಟ್ ಫ್ರೆಂಡು ಏನು ಮಾಡಬೇಕು, ಹೆಂಗೆ ಕಂಪ್ಲೇಂಟ್ ಕೊಡಬೇಕಾ, ಬೇರೆ ಯಾರಿಗಾದ್ರೂ ಹೇಳಬೇಕಾ ಅಂತ ಒಂದು ಶಾಕಲ್ಲಿದ್ದೆ. ಆ ಒಂದು ಶಾಕಲ್ಲಿ ಸಮಾಧಾನ ಮಾಡ್ತಾನೆ ಇದ್ದೆ. ಒಂದು 2-3 ದಿನ ಬಿಟ್ಟು ನಾನು ಈ ಹಿಂದೆ ಇದ್ದ ಮನೆಗೆ ಬಂದು ತಾಳಿ ಕಟ್ಟಿ, ನಮ್ಮಪ್ಪಂಗೂ 2 ಹೆಂಡ್ತಿರು, ನಮ್ಮ ತಾತಂಗೂ 2 ಹೆಂಡ್ತಿರು, ಕಣ್ಮಿಸ್ಕೊ ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ತಾಳಿ ಕಟ್ಬಿಟ್ಟಿದ್ದವನು. ಆ ಥರ ನನಗೂ 2 ಹೆಂಡ್ತಿರು, ದೇವರೇ ಒಂದು ಮಾಡಿರೋದು, ನನ್ನನ್ನೇನು ದೇವ್ರನ್ನ ಕೇಳ್ಕೊ, ನನ್ನನ್ನು ಕೇಳ್ಬೇಡ, ಆ ಥರದ್ದೆಲ್ಲ ಹೇಳಿ ನಾನು ಹೇಳಿದೆ. ಅತ್ಯಾಚಾರ ಮಾಡಿ ಈ ಥರ ಕಟ್ಟೋ ತಾಳಿಗೆ ಯಾವ ಬೆಲೆನೂ ಇರಲ್ಲ. ಜನ ನನ್ನನ್ನು ಬೇರೆ ಥರ ನೋಡ್ತಾರೆ. ಮುಂದೊಂದು ದಿನ ನಿನ್ನ ಗಂಡಸು, ನಿನಗೇನು ಅನ್ನಲ್ಲ. ನನಗೆ ತುಂಬ ಜನ ಕೆಟ್ಟದಾಗೆಲ್ಲ ಬೈತಾರೆ. ನಿನ್ನ ತಲೆಯಲ್ಲಿ ಏನು ಬುದ್ಧಿ ಇರಲಿಲ್ವಾ, ಮದುವೆಯಾಗಿ ಮಗಳು ಇದ್ದಾಳೆ ಅಂತ ಗೊತ್ತಿರಲಿಲ್ವಾ, ನಿಂಗೆ ಯಾರು ಸಿಗ್ಲಿಲ್ವಾ, ಈ ಥರ ಎಲ್ಲ ಕೆಟ್ಟದಾಗಿ ನನ್ನ ಜನ ಬೈತಾರೆ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಂತ ತುಂಬಾ ಕೇಳ್ಕೊಂಡೆ. ಇಲ್ಲ ಹಂಗೆ ಇದು ಏನೇನೋ ಹೇಳ್ದ. ಪ್ರಪಂಚದಲ್ಲಿ ಯಾರು 2 ಮದುವೆ ಆಗಿಲ್ವಾ, 3 ಮದುವೆ ಆಗಿರೋರಿಲ್ವಾ, ನಾನು ನೀನು ನನ್ನ ಜೀವನದಲ್ಲಿ ನೀನು ಒಬ್ಬಳೇ ಇರೋದು, ಲಾಸ್ಟ್ ಕೊನೆನೂ ನೀನೆ, ಹಂಗೆ ದಿವ್ಯಾ ಫಸ್ಟ್, ನೀನು ಸೆಕೆಂಡು, ಈ ಥರ ಎಲ್ಲ ಹೇಳಿ ನನಗೆ ನಂಬಿಸ್ಬಿಟ್ಟ. ಆ ಟೈಮಲ್ಲಿ ಸ್ವಲ್ಪ ಮಾತ್ರ ಅವೆಲ್ಲ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ನಂಗೆ ಆ ಥರ ಮಾಡಿ ಮೊದಲೇ ನಂಗೆ ಅಲೋನ್ ಫೀಲ್ ಇತ್ತು. ಆ ಒಂದು ಟೈಮಲ್ಲಿ ನನ್ನೆಲ್ಲ ವೀಕ್ನೆಸ್ಗಳು ಅವನಿಗೆ ಗೊತ್ತಿತ್ತು ಕೂಡ. ಒಂದಷ್ಟು ದಿನ ಜರ್ನಿ ಮಾಡೋದ್ರಿಂದ ಆ ನಿಂಗೆ ಅಪ್ಪ ಅಮ್ಮ ಇಲ್ದರೆ ನಾನೇ ನಿಂಗೆ ತಂದೆ ತಾಯಿ ಸ್ಥಾನ ಎಲ್ಲ ಕೊಡ್ತೀನಿ, ಈ ಥರ ಎಲ್ಲ ನನ್ನನ್ನು ನಂಬಿಸ್ತಾ. ಅವನಿಂದನೇ ಬ್ಯಾಕ್ ಟು ಬ್ಯಾಕ್ 2 ಅಬಾರ್ಟ್ ಆಯಿತು. ನಾನು ಹೇಳಿದೆ, ಇರಲಿ ಅಟ್ಲೀಸ್ಟ್ ಇದನ್ನಾರು ಇಟ್ಕೊಂಡು ಇದ್ಬಿಡ್ತೀನಿ, ನನಗೂ ನಿನ್ನ ಮನೆ ಹಾಳು ಮಾಡೋಕೆ ನನಗೂ ಇಷ್ಟ ಇಲ್ಲ ಪಾಪ, ಅವಳೇನು ತಪ್ಪು ಮಾಡಿದ್ಲು, ನೀನು ಅವಳನ್ನೂ ಪ್ರೀತಿ ಮಾಡಿ ಮದುವೆ ಆಗಿ ಬಂದಿದ್ಯಾ, ಈಗ ಬೇಡ ಅವಳಿಗೆ ಮೋಸ ಮಾಡೋದು, ಆ ಥರದ್ದೆಲ್ಲ ತುಂಬ ಹೇಳಿದೆ. ಅವನು ಒಪ್ಕೊಳ್ಳೇ ಇಲ್ಲ. ಆವಾಗ ಅವನಿಂದನೇ 2 ಅಬಾರ್ಷನ್ ಆದ ತಕ್ಷಣ ಆಮೇಲೆ ಬಂದು ಹೇಳ್ತಾನೆ ಬಿಟ್ಬಿಡೋಣ. ಇಷ್ಟು ದಿನ ನಾನು ಅದನ್ನೇ ತಾನೇ ಹೇಳಿದ್ದು, ನನ್ನ ಮಗಳಿದ್ದಾಳೆ ಅವಮಾನ ಆಗುತ್ತೆ ಅಂತ ಈಗ ಬಿಡ್ತೀನಿ ಅಂತ ಅಂತಿದ್ದೆಲ್ಲ. ನಿಂಗೆ ತಲೆಯಲ್ಲಿ ಏನು ಇಟ್ಕೊಂಡಿದ್ಯಾ? ಮೇಡಮ್, ಅಬಾರ್ಷನ್ ಆಗೋ ಸಂದರ್ಭದಲ್ಲಿ ನೀವು ಒಪ್ಕೊಂಡ್ರ? ಅದಕ್ಕೆ ಬಲವಂತವಾಗಿ ಒಪ್ಪಿಸ್ತಾ ಮೇಡಮ್. 2 ವರ್ಷ ಬಿಟ್ಟು ಎಲ್ಲ ಮದುವೆ ಆಗ್ತೀನಿ ಗೊತ್ತಾಗತ್ತಾರ ಅಂತ ಹೇಳಿ ನಂಬಿಸಿದ್ನಲ್ಲ, ಆ ಒಂದು ಕಾರಣಕ್ಕೆ ಈ ಟೈಮಲ್ಲಿ ನಿನ್ನ ದುಡಿಮೆ ಎಲ್ಲ ಹಾಳಾಗ್ಬಿಡುತ್ತೆ, ಈಗ ದುಡಿತಿದ್ಯಾ ನೀನು, ಆ ಥರ ಎಲ್ಲ ನನಗೆ ಒಂದಷ್ಟು ಮೈಂಡ್ ವಾಶ್ ಮಾಡಿ ಬಲವಂತವಾಗಿ ನನಗೆ ಮಾತ್ರೆ ನುಂಗಿಸಿದ್ದು. ಹೌದು ಮೇಡಮ್, ನೀವು ಮಡೆನೂರು ಮನು ಜೊತೆ ಇರೋದು ಅವ್ರ ವೈಫಿಗೆ ಗೊತ್ತಿತ್ತಾ, ಹೇಗೆ ಅಂತ? ಅಂದರೆ ಡೌಟ್ ಇತ್ತು. ಒಂದ್ಸಲ ಡೌಟ್ ಬಂದು ಅವ್ನ ಸಿನಿಮಾ ಸ್ಟಾರ್ಟ್ ಆಗೋ ಹೊತ್ತಲ್ಲಿ ನನಗೆ ಕರೆ ಬಂದಿತ್ತು. ಕರೆ ಬಂದಾಗ ಇವನಿಗೆ ಕೇಳ್ಕೊಂಡಿದ್ದ, ನಾಳೆಯಿಂದ ಸಿನಿಮಾ ಸ್ಟಾರ್ಟ್ ಆಗ್ತಿದೆ, ಏನಾದರೂ ಹೇಳಿ ನನಗೆ ಮ್ಯಾನೇಜ್ ಮಾಡು, ಹಂಗೆ ಹಿಂಗೆ ಅಂತ ತುಂಬ ಕೇಳ್ಕೊಂಡಿದ್ದ. ನಾನು ಆ ಒಂದು ದೃಷ್ಟಿಗೆ, ಮತ್ತು ನನಗೂ ಅವಳಿಗೆ ಮೋಸ ಮಾಡೋದು ಇಷ್ಟ ಇಲ್ಲದೆ ಇರೋ ಕಾರಣ ಸರಿ ನಾವು ಫ್ರೆಂಡ್ಸ್ ಅಂತ ಹೇಳಿದ್ದೆ. ಅದಾದಮೇಲೆ ನಾನು ತುಂಬ ಬೈದ್ಬಿಟ್ಟಿದ್ದೆ ಅವನಿಗೆ. ಏನಕ್ಕೆ ಈ ಒಂದು ಪರಿಸ್ಥಿತಿಗೆ ನನ್ನನ್ನು ಹೇಳೋ ಥರ ತಂದ್ಕೊಂಡಿದ್ಯಾ, ನಾನು ಹೇಳೋಕ್ಕೊಂದು ಒಳ್ಳೆ ಸಂದರ್ಭ. ನಂಗೆ ಪ್ರತಿ ಸಲ ಹೇಳ್ತೀನಿ ಅಂದಾಗಲೂ ನನಗೆ ಫಿಸಿಕಲ್ ಟಾರ್ಚರ್ ಮಾಡ್ತಾ ಇದ್ದೆ, ಸಾಯೋ ಥರ ಹೊಡಿತಿದ್ದೆ, ಕೊಲೆ ಬೆದರಿಕೆ ಆಗ್ತಿದ್ದೆ. ಈಗ ಒಂದು ಒಳ್ಳೆ ಅವಕಾಶ ಹೇಳ್ಕೊಳಕ್ಕೆ ಯಾಕೆ ಬಿಡ್ತಿಲ್ಲ ನೀನು? ಅಥವಾ ಒಪ್ಕೊಳ್ತಾ ಇಲ್ಲ ಯಾಕೆ? ನೀನು ಒಪ್ಕೋತೀನಿ ಅಂತ ಹೇಳಿದ್ದೆ ತಾನೇ, ಈ ಥರ ಸಂದರ್ಭ ಬಂದರೆ ಯಾಕೆ ನೀನು ಒಪ್ಕೋತಿಲ್ಲ ಅಂತ ನಾನು ಒಂದಷ್ಟು ಪ್ರಶ್ನೆ ಮಾಡಿದ್ದಕ್ಕೆ, ಇಲ್ಲ ಇವಾಗ ಒಂದು ಸ್ವಲ್ಪ ಸಾಧನೆ ಮಾಡೋಕೆ ಬಿಡು ಅಂತ ಅಂದ್ಬಿಟ್ಟು ಅದೊಂದು ವಿಡಿಯೋ ನಿಮಗೆ ಗೊತ್ತಿದೆ, ಜೀವ ಇರೋರ್ಗು ನೋಡ್ಕೋತೀನಿ ಅಂತ, ಅವಾಗ ಆ ವಿಡಿಯೋ ಕೊಟ್ಬಿಟ್ಟು ಅವನು ಆ ಥರ ನಂಬಿಸಿ ಹೋದ. ಮೇಡಮ್, ನಿಮ್ಮಿಬ್ರು ಮಧ್ಯೆ ಯಾವಾಗ ಮನಸ್ತಾಪ ಬಂತು? ಯಾವ ಕಾರಣಕ್ಕೆ ಈ ಒಂದು FIR ನ ದಾಖಲು ಮಾಡಬೇಕು ಅಂತ ನಿಮ್ಗನ್ಸ್ತು? ಮನಸ್ತಾಪ ಅಂತ ಬಂದಿದ್ದ, ಅವ್ನು ಇಷ್ಟು ದಿನ ಸ್ವಲ್ಪ ನಾಟಕನೇ ಆಡ್ಕೊ ಬಂದಿದ್ದಂತೆ, ಅದನ್ನ ಇವಾಗ ಹೇಳ್ತಾನೆ. ನಂಗೆ ಗೊತ್ತಿಲ್ಲ ಅವ್ನು ಏನು ಹೇಳಿದ್ದ, ಅದನ್ನ ನಾನು ಪ್ರತಿಯೊಂದನ್ನು ನಂಬ್ಕೊಂಡೇ ಬಂದಿದ್ದೀನಿ. ಮಾರ್ಚ್ 31ನೇ ತಾರೀಕು ಬ್ರೇಕಪ್ ಅಂದ್ರೆ ಬ್ರೇಕಪ್, ಒಂದಷ್ಟು ಹೆಂಗಸ್ರದ್ದು ಒಂದು ವಿಷಯಗಳು ಗೊತ್ತಾಗುತ್ತೆ. ಅದಾದ್ಮೇಲೆ ಇವಳ ಹತ್ರ ಇನ್ನೇನು ಆಟ ಆಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಬ್ರೇಕಪ್ ಅಂದ್ರೆ ಬ್ರೇಕಪ್ ಅಂತ ಅನ್ಕೊಂಡು, ಅಂದ್ರೆ ಬ್ರೇಕಪ್ ಯಾಕೆ ಬ್ರೇಕಪ್ ಮಾಡ್ತಿದ್ದೆ ಅಂದ್ರೆ ಹೆಂಗಸ್ರದ್ದು ರೀಸನ್ ಹೇಳಕ್ ಆಗಲ್ವಲ್ಲ ಅವನು. ಆ ಒಂದು ಕಾರಣ ಇಟ್ಕೊಂಡು ನಾನು ಹೀರೋ ಆಗ್ಬೇಕು, 50 ಸಿನಿಮಾಗೆ ಹೀರೋ ಆಗ್ಬೇಕು, ನೆಕ್ಸ್ಟ್ ಸಿನಿಮಾಗೆ ತಮನ್ನಾ ಹೀರೋಯಿನ್ನು, ನಾನು ಬೆಳಿಬೇಕು, ನಂಗೆ ಸಾಧನೆ ಇಂಪಾರ್ಟೆಂಟು, ಇದೆಲ್ಲ ಅಸಹ್ಯ. ಇಷ್ಟೆಲ್ಲ ಅಸಹ್ಯ ಅನ್ಸುತ್ತೆ ಅಂದ್ರೆ ಈಗ ನನ್ನ ಜೀವನ ಏನಂಗಾದ್ರೆ ನಂಬಿಸಿದೆಲ್ಲ ಏನು? ಪ್ರಪಂಚದಲ್ಲಿ 2 ಮದುವೆ ಆಗಿರೋರು ಗಂಡ 2 ತಿಂಗಳಿಗೆ ಸತ್ತಿರೋರು ಇಲ್ವಾ? ನೀನು ಸತ್ತೋಗು, ನಂಬ್ತೀನಿ. ನೀನು ಚೆನ್ನಾಗಿ ಮೆರೆದಾಡ್ಕೊಂಡಿದ್ರೆ ನಾನು ಹೆಂಗೆ ನಂಬಲಿ ನೀನು? ಆ ಥರದ ನಾನೊಂದಷ್ಟು ಪ್ರಶ್ನೆ ಮಾಡಿದೆ.
ಅವನು ಅದಕ್ಕೆ ರೆಡಿನೇ ಇರಲಿಲ್ಲ. ಯಾರಿಗೆ ಬೇಕಾದ್ರೂ ಹೇಳ್ಕೊ ಹೋಗೋ, ನನಗಂತೂ ನೀನು ಬೇಡ, ಹಂಗೆ ಹಿಂಗೆ ಅಂತ ಹೇಳ್ದ. ನಮ್ FIR ಕೊಡ್ಬೇಕಾದ್ರೆ ಅವರು ತಡೆಯುವಂತ ಪ್ರಯತ್ನ ಮಾಡ್ಲಿಲ್ವಾ? ಯಾಕಂತ ಹೇಳಿದ್ರೆ ನಾಳೆ ಫಿಲಿಂ ಅವ್ರದ್ದು ರಿಲೀಸ್ ಇದೆ, ಇವತ್ತು ನೀವು FIR ಆಗ್ತಿದ್ದೀರಾ ಅಂದ್ರೆ ಅವ್ರು ಹೇಳುವಂತದ್ದು ಮೂವಿ ರಿಲೀಸ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಇವರಿಂದ ಬಲವಂತವಾಗಿ FIR ಅನ್ನ ಮಾಡಿಸಿದ್ದಾರೆ ಅಂತ. ಇಲ್ಲ ಮೇಡಮ್, ಇದು ಸಾಟರ್ಡೆ ನಡೆದಿರೋ ಇನ್ಸಿಡೆಂಟಿಗೆ ನಾನು FIR ದಾಖಲು ಮಾಡಿರೋದು. ಯಾಕೆ ಇಮಿಡಿಯೇಟ್ ಮಾಡಿದೆ ಅಂತ ಅಂದ್ರೆ ಮೆಡಿಕಲ್ ಟೆಸ್ಟ್ ಆಗ್ಬೇಕಲ್ವಾ, ಅವ್ನು ಮಾಡಿರೋದಕ್ಕೆಲ್ಲ ಮೆಡಿಕಲ್ ಟೆಸ್ಟ್ಗೋಸ್ಕರನೇ ನಾನು FIR ದಾಖಲು ಮಾಡಿರೋದು. ಮತ್ತೆ ಅವನಿಗೆ ಭಾನುವಾರ ನಾನು ಫೋನ್ ಮಾಡಿ ಹೇಳಿದ್ದೆ, ನೀನ್ ಮಾಡಿರೋ ತಪ್ಪಿಗೆ, ನೀನ್ ಅವತ್ತು ನಡ್ಕೊಂಡಿರೋ ರೀತಿಗೆ ಖಂಡಿತ ನಾನು ಕಂಪ್ಲೇಂಟ್ ಕೊಡ್ತೀನಿ, ನಿಂಗೆ ಇಷ್ಟೇ ಟೈಮ್ ಇರೋದು ಅಂತಾನು ಬಾಯ್ ಬಿಟ್ಟು ಹೇಳಿದ್ದೀನಿ. ಇನ್ನು 1.5 ಗಂಟೆ ಟೈಮ್ ಇದೆ ಅಂತ ಪರ್ಟಿಕ್ಯುಲರ್ ವರ್ಡ್ ಹೇಳಿದ್ದೀನಿ. ಅವನು ಅದಕ್ಕೆ ಕ್ಯಾರೇ ಅನ್ಲಿಲ್ಲ. ಅದು ಒಂದು ಟೈಮ್ ಅವ್ನು ಬಂದು ನನ್ನ ಹತ್ರ ಕೇಳ್ಕೊಬೋದಾಗಿತ್ತು, ಕೇಳ್ಕೊಳ್ಳಿಲ್ಲ. ಅವನೇನು ಅವಳು ಏನ್ ಮಾಡ್ಕೊಬಿಡ್ತಾಳ, ಅವಳು ಆ ಒಂದು ನೆಗ್ಲಿಜೆನ್ಸಿ, ಆ ಒಂದು ದುರಾಂಕಾರ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಡು. ನಾನು ಅದೊಂದು ಹೇಳ್ತಿದ್ದ, ನಾನು ಹೇಳೋದ್ ಮರ್ತೆ. ಅವಳು ಏನೇ ಕಂಪ್ಲೇಂಟ್ ಕೊಟ್ಟು FIR ಸಿನಿಮಾ ನಿಲ್ಸಕ್ಕೋಸ್ಕರ ಈ ತರ ಮಾಡ್ತಿದ್ದಾಳೆ ಅಂತ, ಸಿನಿಮಾಗೆ ಪ್ರಮೋಷನ್ ಮಾಡ್ಕೋತೀನಿ ಅಂತ ನನಗೆ ಹೇಳಿದ್ದ. ಅದನ್ನೇ ನೀನ್ ಏನ್ ನೆಗೆಟಿವ್ ಕೊಡ್ತೀವಿ ಅದನ್ನ ನಾನು ಪಾಸಿಟಿವ್ ಮಾಡ್ಕೋತೀನಿ ಅಂತ ಒಂದು ಹೇಳಿದ್ದ ನನಗೆ. ಈ FIR ಅನ್ನ ಕೊಡೋದಕ್ಕೂ ಮುಂಚೆ ಯಾರಿಗೆಲ್ಲ ಹೇಳಿದ್ರಿ ಮೇಡಮ್? ಅವನೊಬ್ಬನಿಗೆ ಮಾತ್ರನೇ ಹೇಳಿದ್ದೆ, ಇನ್ಯಾರಿಗೂ ವೈಫ್ಗೆ ಇದನ್ನ ಗಮನಕ್ಕೆ ತರುವಂತ ಪ್ರಯತ್ನ ಮಾತಾಡೇ ಇಲ್ಲ ಮೇಡಮ್. ನಾನು ಅವಳ ಹತ್ರ ವಿಷಯ ಹೇಳಿದ್ದಷ್ಟೇ. ಅದಾದ್ಮೇಲೆ ಇನ್ನೊಂದ್ಸಲ ಸಿಕ್ಕಿ ಅವನ ಹೆಂಡತಿ ಮುಂದೆ ನಂಗೆ ಚೆನ್ನಾಗಿ ಹೊಡೆದು ಅವರಿಬ್ರು ಜಗಳಕ್ಕೆ ಬಂದು, ಆ ಇನ್ಸಿಡೆಂಟ್ ನಡೆದ ಮೇಲೆ ಅವಳಿಗೂ ನನಗೂ ಕನೆಕ್ಷನ್ಸೇ ಇಲ್ಲ. ವೈಫ್ ಏನ್ ಹೇಳ್ತಾರೆ ಮೇಡಮ್ ಈ ಬಗ್ಗೆ? ಗೊತ್ತಿಲ್ಲ ಮೇಡಮ್, ಕನೆಕ್ಷನ್ ಇಲ್ಲ ಅಂದ್ಮೇಲೆ ಏನ್ ಹೇಳಕ್ ಸಾಧ್ಯ? ಇಲ್ಲ, ಅವಳಿಗೂ ನಂಗೂ ಕಾಂಟ್ಯಾಕ್ಟ್ ಇಲ್ಲ. ಮತ್ತೆ ಈ ಹಿಂದೆ ಇಬ್ರು ಹೀರೋ ಇದ್ದಾರೆ, ಒಬ್ರು ಲೇಡಿ ಡಾನ್ ಇದ್ದಾರೆ, ಅವರಿಂದನೇ ಈ ಎಲ್ಲ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಅವಳು ಅಂತ ಅವರು ವಿಡಿಯೋ ರಿಲೀಸ್ ಅನ್ನ ಮಾಡಿದ್ದಾರೆ. ಮೇಡಮ್, ಅದೇ ಹೀರೋ ಯಾರು ಅಂತ ನನ್ಗೆ ಹೀರೋ ಅಂತ ಈಗಲೂ ಕಣ್ಮುಚ್ಚ ಮಿಸ್ಕೊಂಡ್ರೆ ಇವ್ನು ನೆನ್ಪು ಬರ್ತಾನೆ ಹೊರ್ತಿ, ಯಾವ ಹೀರೋ ಇದಾರೆ ಅಂತ ನಂಗೆ ದೇವರೇ ಗೊತ್ತಾಗ್ತಿಲ್ಲ. ಈಗಲೂ ನಾನು ಕಾಯ್ತಿದ್ದೀನಿ, ಆ ಹೀರೋಗಳು ಯಾರು ಅಂತ ಫಸ್ಟ್ ನೋಡ್ಬೇಕು ನಾನು, ಯಾರಂತ ನಂಗೂ ಗೊತ್ತಿಲ್ಲ ಯಾರಂತ. ಮೇಡಮ್, ನಿಮ್ಮ ಒಂದು ಫ್ಯೂಚರಿಗೆ ಇದು ಕಪ್ಪು ಚುಕ್ಕೆ ಆಗುತ್ತಾ ಅಂತ? ಕಪ್ಪು ಚಿಕ್ಕಿ ಅಲ್ಲ ಮೇಡಮ್, ಸುಟ್ಟೋಗಿರೋ ಒಂಥರ ಸ್ಮಶಾನದ ಜೀವನ ಆಗ್ಬಿಟ್ಟಿದೆ ಇವಾಗ. ಆಬ್ವಿಯಸ್ಲಿ ಅವ್ನು ನನ್ನ ಲೈಫಿಗೆ ಬಂದಾಗ್ಲೇನೆ ಅದು ಹೋಯ್ತು ಅಂತಾನೆ ಅರ್ಥ. ತುಂಬಾ ರಿಸ್ಟ್ರಿಕ್ಷನ್ಸ್ ಇತ್ತು, ಹಂಗಿರ್ಬೇಡ, ಹಿಂಗಿರ್ಬೇಕು, ಅಲ್ಲೋಗ್ಬೇಡ, ಇಲ್ಲ ತುಂಬಾ ರಿಸ್ಟ್ರಿಕ್ಷನ್ಸ್ ಆವಾಗ್ಲೇ ಇತ್ತು ನನಗೆ. ಆಗ್ಲೇನೆ ನನ್ನ ಕಳೆದ 3 ವರ್ಷದಿಂದ ನನ್ನ ಆಕ್ಟಿವಿಟೀಸೇ ಕಮ್ಮಿ ಆಗಿ, ನನ್ನ ಜರ್ನಿ ನೋಡ್ಕೊಂಡು ಬಂದ್ರೆ ಗೊತ್ತಾಗುತ್ತೆ, ಫುಲ್ ಕಮ್ಮಿ ಆಗ್ತಾನೇ ಬಂದಿದೆ ನಂದೆಲ್ಲ. ಈಗಂತೂ ಫುಲ್ಲು ಸುಟ್ಟು ಬೂದಿ ಆಗ್ಬಿಟ್ಟಿದೆ. ನೀವಾಗ್ಲೇ ಹೇಳಿದ್ರಿ ಒಂದಷ್ಟು ಹುಡುಗಿರ್ ಜೊತೆ ಚಾಟನ ಮಾಡ್ತಾ ಇದ್ದ ಅಂತ, ಅವ್ರು ಕೂಡ ಇವರ ಸಹ ಕಲಾವಿದ್ರ ಇಲ್ಲಾಂದ್ರೆ ಹೊರಗಡೆ ಅಂತ? ಅದು ಬೇಡ ಮೇಡಮ್, ನಾನ್ ನೋಡಿರೋದೇನಿದೆ, ಮತ್ತೆ ಇನ್ನೂ ಕೆಲವೊಂದು ಡೌಟ್ಗಳು, ನಾನ್ ಕಣ್ಣಾರ ನೋಡಿರೋದು, ಇನ್ನೊಂದು ಅವರು ಬಂದು ನನ್ನ ಹತ್ರ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದ್ದಾರೆ, ಅದೊಂದು ಇದೆ, ಅವ್ರು ಹೇಳ್ತಾರೆ. ಓಕೆ ಮೇಡಮ್, ನಿಮ್ಮ ಮುಂದಿನ ನಡೆ ಏನಿರುತ್ತೆ ಅಂತ? ಅವನಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಮೇಡಮ್. ಇದಿಷ್ಟು ಸಂತ್ರಸ್ತೆಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಚಿತ್ರಾ, ಪವರ್ ಟಿವಿ, ಬೆಂಗಳೂರು.